ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪಟ್ಟು ಹಿಡಿದಿದೆ. ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸ್ತಾ ಇದೆ. ಬಿಜೆಪಿಗರ ವಿರುದ್ಧ ಕೋವಿಡ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮತ್ತೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಮೈಕೆಲ್ ಡಿ ಕುನ್ನಾ ಅಂತಿಮ ವರದಿಗೆ ಸರ್ಕಾರದ ಮನವಿ. ಆ ಮೂಲಕ ಬಿಜೆಪಿಯನ್ನು ಕಟ್ಟಿ ಹಾಕಬೇಕು ಅಂತ ಈಗಾಗಲೇ ಮಧ್ಯಂತರ ವರದಿಯನ್ನ ಕುನ್ನಾ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಕೈಲೇ ಕೊಟ್ಟಿದ್ರು ಈ ಮುಂಚೆ. ಆದರೆ ಈಗ ಕೂಡಲೇ ಅಂತಿಮ ವರದಿಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಮನವಿ ಮಾಡಿದೆ. ಅಂತಿಮ ವರದಿಯನ್ನ ಹಿಡಿದು ಹಗರಣದ ತನಿಖೆಗೆ ಚಿಂತನೆಗೆ ಸರ್ಕಾರ ಮುಂದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಹಿಂದೆ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕುನ್ನಾ ಅವರಿಂದ ಮಧ್ಯಂತರ ವರದಿಯನ್ನ ತರಿಸ್ಕೊಂಡಿತ್ತು ಸರ್ಕಾರ. ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಹೈಲೈಟ್ ಆಗ್ತಿದ್ದ ಹಾಗೆ ಮತ್ತೆ ಅದೇ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆಯಾ? ಏನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿರುವಂಥ ಬಿಜೆಪಿ ಹೋರಾಟವನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದಕ್ಕೆ ಕೌಂಟರ್ನ ಕೊಡಲಿಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಕೋವಿಡ್ ಹಗರಣ ಏನಿದೆ, ಈಗಾಗಲೇ ಮೈಕೆಲ್ ಡಿ ಕುನ್ನಾ ಅವರು ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಪೂರ್ಣ ವರದಿಯನ್ನು ಕೊಡಲಿಕ್ಕೆ ಸರ್ಕಾರ ಒಂದು ಮನವಿಯನ್ನು ಮಾಡಿರುವಂಥದ್ದು. ಆ ಮುಖಾಂತರ ಏನು ಕೋವಿಡ್ ಹಗರಣದಲ್ಲಿ ಹಿಂದೆ ಇದ್ದಂಥ ಮಾಜಿ ಸಿಎಂಗಳು ಜೊತೆಗೆ ಆರೋಗ್ಯ ಸಚಿವರ ಒಂದು ವಿರುದ್ಧ ಹಗರಣಗಳ ಒಂದು ಆರೋಪಗಳಿದೆ. ಅದರಲ್ಲೂ ಕೂಡ ಬೆಡ್ ಖರೀದಿ ಆಗಿರ್ಬೋದು, ವ್ಯಾಕ್ಸಿನ್ ಖರೀದಿ, ಔಷಧಿ ಖರೀದಿಯಲ್ಲಿ ಅಕ್ರಮ ಆಗಿದೆ. ಆ ಒಂದು ಪ್ರಕರಣಗಳನ್ನು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿ ಆ ಮುಖಾಂತರ ಬಿಜೆಪಿ ನಾಯಕರನ್ನ ಮುಜುಗರಕ್ಕೆ ಸಿಲುಕಿಸಿ ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಸರ್ಕಾರ ಏನು ಮೈಕೆಲ್ ಡಿ ಕುನ್ನಾ ಒಂದು ಸಮಿತಿ ಏನಿದೆ ಅವ್ರಿಗೂ ಕೂಡ ಒಂದು ಮನವಿ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ವರದಿ ಏನಿದೆ ಅದನ್ನ ಶೀಘ್ರವಾಗಿ ಕೊಡಬೇಕು ಅನ್ನೋ ಒಂದು ಮನವಿ ಮಾಡಿದೆ. ಆ ಮುಖಾಂತರ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕಲಿಕ್ಕೆ ಜೊತೆಗೆ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.